ಇನ್ನು ಪಾಕಿಸ್ತಾನದ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಕೂಡ ಬ್ಯಾನ್ ಆಗಿವೆ ನಮ್ಮ ದೇಶದಲ್ಲಿ. ಕ್ರಿಕೆಟಿಗ ಶೋಯಬ್ ಅಖ್ತರ್ ಸೇರಿ ಆತನದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಕೂಡ ಬಂದ್ ಆಗಿದೆ. ಯಾಕೆ ಅಂತಂದರೆ ಸುಳ್ಳು ವರದಿಗಳನ್ನು ಬಿತ್ತರಿಸ್ತಾ ಇದ್ರು. ಈ ಬೆನ್ನಲ್ಲೇ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಎಲ್ಲ ಚಾನೆಲ್ಗಳನ್ನು ಬಂದ್ ಮಾಡಿ ಕೇಂದ್ರ ಆದೇಶವನ್ನು ಹೊರಡಿಸಿದೆ. ಇನ್ನೊಂದೆಡೆ BBC-ಗೂ ಕೂಡ ಭಾರತ ಪತ್ರವನ್ನು ಬರೆದಿದೆ. ವಾಸ್ತವ ವರದಿಗಳನ್ನಷ್ಟೇ ಪ್ರಸಾರ ಮಾಡುವಂತೆ ಪತ್ರವನ್ನು ಬರೆದಿದೆ. ಅಲ್ಲಿಗೆ ಯೂಟ್ಯೂಬ್ ಚಾನಲ್ಗಳು, ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳು ಬೇಕಾಬಿಟ್ಟಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ರು. ಈಗ ಮೊನ್ನೆ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳಿದ್ನವರು ಬೇರೆ ರೀತಿ ವ್ಯಾಖ್ಯಾನಿಸಿದರು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದ್ರ ಬಗ್ಗೆ ಭಾರತದ ಆಂತರಿಕದಲ್ಲೇ ಒಳಜಗಳ ಶುರು ಆಗಿಬಿಟ್ಟಿದೆ, ಒಬ್ಬರು ಬೇಕು ಅಂತಾರೆ, ಒಬ್ಬರು ಬೇಡ ಅಂತಾರೆ ಅಂತೆಲ್ಲ ಅವರು ಸುದ್ದಿ ಮಾಡಿದರು. ಸೊ ಹಾಗಾಗಿ ವಾಸ್ತವ ವರದಿಗಳನ್ನು ಪ್ರಸಾರ ಮಾಡದ ಬಹುತೇಕ ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ಈಗ ಬಂದ್ ಮಾಡಲಾಗಿದೆ. ಸುಳ್ಳು ವರದಿಗಳನ್ನು ಕೊಟ್ಟಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೊಟ್ಟಂತಹ ಒಂದು ಶಾಕ್ ಇದು. ನಿಜಕ್ಕೂ ಕೂಡ ಇಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಜನ ಪ್ರವೋಕ್ ಆಗ್ತಾರೆ. ಏನೇನೋ ಸುಳ್ಳು ಸುದ್ದಿ ಕೊಟ್ಟರೆ ಜನ ಪ್ರವೋಕ್ ಆಗ್ತಾರೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಇಂಟರ್ನೆಟ್ಟನ್ನೇ ಬ್ಯಾನ್ ಮಾಡ್ತಾರೆ, ಇಂಟರ್ನೆಟ್ಟನ್ನೇ ಕಟ್ ಮಾಡ್ತಾರೆ. ಈ ಥರ ಸುದ್ದಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಪ್ರಸಾರ ಆಗಬಾರ್ದು, ಹರಿದಾಡಬಾರ್ದು ಅಂತಂದ್ಬಿಟ್ಟು. ಅವೆಲ್ಲ ಭದ್ರತಾ ನಿಯಮಗಳು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನ ತಗೋಬೇಕು ಆ ತೀರ್ಮಾನಗಳನ್ನು ಕಾಲಕ್ಕೆ ತಕ್ಕಂತೆ ತಗೊಳ್ಬೇಕಾಗತ್ತೆ. ಭಾರತ ಚೀನಾ ಸಂಬಂಧ ಹಳಸಿದ್ದಾಗ ಚೀನಾದ ಆ್ಯಪ್ಗಳನ್ನೆಲ್ಲನೂ ಕೂಡ ರದ್ದು ಮಾಡಲಿಲ್ವ ಭಾರತದಲ್ಲಿ? ಅದೇ ರೀತಿ ಇಲ್ಲೂ ಕೂಡ ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನದ ಯೂಟ್ಯೂಬ್ ಚಾನಲ್ಸ್ ಯಾವುದನ್ನು ನೋಡೋಕ್ಕಾಗಲ್ಲ ಇನ್ನು. ಬಹುತೇಕ ನಾನು ಹೇಳಿದಲ್ಲ, ಶೋಯಬ್ ಅಖ್ತರ್ ಅಂತ ಅಂದ್ಬಿಟ್ಟು ಕ್ರಿಕೆಟಿಗ, ಆತನ ಯೂಟ್ಯೂಬ್ ಚಾನಲ್ ಕೂಡ ಇತ್ತು ಒಂದು. ಅದನ್ನು ಎಲ್ಲ ಆಲ್ಮೋಸ್ಟ್ ಪಾಕಿಸ್ತಾನದ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಬಂದ್ ಆಗಿವೆ. ಜೊತೆಗೆ ಚಾನಲ್ಗಳನ್ನು ಬಂದ್ ಮಾಡಲಾಗಿದೆ. ಕೆಲವು BBC ಅವರಿಗೆ ಪತ್ರ ಬರೆದಿದ್ದಾರೆ, ನೀವು ಅಷ್ಟೇ ವಾಸ್ತವ ವರದಿಗಳನ್ನು ಅಷ್ಟೇ ಪ್ರಸಾರ ಮಾಡಿ ದಯವಿಟ್ಟು. ಯಾಕೆಂದರೆ BBC ನಮ್ಮ ಕಂಟ್ರೋಲ್ನಲ್ಲಿಲ್ಲ ಬ್ಯಾನ್ ಮಾಡೋದಕ್ಕೆ. ಹಾಗಾಗಿ ಸತ್ಯಾಂಶವನ್ನು ನೀವು ತೋರಿಸಿ ಜನರಿಗೆ, ಸುಳ್ಳು ಸುದ್ದಿಗಳನ್ನು ಹರಿದಾಡೋಕ್ಕೆ ಬಿಡಬೇಡಿ ಅಂತಂದ್ಬಿಟ್ಟು ಈಗ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇನ್ನೊಂದು ರೀತಿಯ ಭದ್ರತಾ ಕ್ರಮ ಅಷ್ಟೇ ಇದು, ಇನ್ನೊಂದು ರೀತಿಯ ಭದ್ರತಾ ಕ್ರಮ. ಜನ ಪ್ರವೋಕ್ ಆಗ್ತಾರೆ, ಸುಳ್ಳು ಸುದ್ದಿನ ಬೇಕು ಅಂತ ಹಬ್ಬಿಸ್ತಾರೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನದ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಸುಳ್ಳು ಸುದ್ದಿಗಳನ್ನು ಯಾರ್ಯಾರು ಪ್ರಸಾರ ಮಾಡ್ತಾಯಿದ್ರು ಅದನ್ನು ಬಂದ್ ಮಾಡುವ ಮುಖಾಂತರ ಈ ನಿರ್ಧಾರ, ಈ ತೀರ್ಮಾನ ಕೈಗೊಂಡಿದ್ದಾರೆ. BBC ಅವ್ರಿಗೂ ಕೂಡ ಈಗಾಗಲೇ ಪತ್ರವನ್ನು ಬರೆದು ಯಾವುದೇ ಕಾರಣಕ್ಕೂ ಕೂಡ ನೀವು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬೇಡಿ, ವಾಸ್ತವವನ್ನು ತೆರೆದಿಡಿ ಜನಗಳ ಮುಂದೆ ಅಂತ.